ತೋಟಗಾರಿಕೆ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೈಸೂರು ಮತ್ತು ಮಂಡ್ಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯಾವುದೇ ಕಾಲೇಜು ಸಂಶೋಧನಾ ಕೇಂದ್ರ ಎಲ್ಲವನ್ನೂ ಕೈ ಬಿಡಬೇಕು ಅಂತ ಸಂಪುಟದಲ್ಲೇ ನಾವು ತೀರ್ಮಾನ ತಗೊಂಡಿದ್ದು. ಅದರಲ್ಲಿ ಈ ಬಿಲ್ನಲ್ಲಿ ಬಂದಾಗ ತೋಟಗಾರಿಕೆ ಅಂತೇಳಿ ಒಂದು ಸೆಂಟೆನ್ಸ್ ಇತ್ತು. ಅದನ್ನು ಸಹ ಬೆಳಗ್ಗೆ ಎಚ್ ಕೆ ಪಾಟೀಲರು ನಾವು ಕೂತ್ಕೊಂಡು ಇವರೆಲ್ಲರೂ ಬಂದು ನಮ್ಮ ಸಿ ಪಾಟೀಲು ಮತ್ತು ಸಿದ್ದು ಸವದಿಯವರು ಸಹ ಬಂದು ನಮ್ಗೆ ಹೇಳಿದಾಗ ಎಚ್ ಕೆ ಪಾಟೀಲರ ನೇತೃತ್ವದಲ್ಲಿ ನಾವೆಲ್ಲ ಕೂತು ಅದನ್ನು ಸಹ ಖಂಡ 3ನಲ್ಲಿ ಸದರಿ ವಿಧೇಯಕದಲ್ಲಿ ಹಾಗೆ ಮರುಸಂಖ್ಯೆ ನೀಡಲಾದ 3ನೇ ಖಂಡದಲ್ಲಿ 3ನೇ ಖಂಡದ ಮೂಲಕ ಪ್ರಯೋಜಿಸಲು ಉದ್ದೇಶಿಸಿರುವ 4ನೇ ಪ್ರಕರಣದ ಬ್ರಾಕೆಟಲ್ಲಿ 1ನೇ ಉಪಕರಣದಲ್ಲಿ ತೋಟಗಾರಿಕೆ ಎಂಬ ಪದವನ್ನು ಬಿಟ್ಟಲಾಗಿದೆ. ಇದನ್ನೇನಂದ್ರೆ ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. ಮಾನ್ಯ ಕೃಷಿ ಸಚಿವರು ಏನು ವಾಪಸ್ ತಗೊಂಡಿದ್ದಾರೆ ಅದನ್ನ ಸ್ವಾಗತ ಬಯಸ್ತೀವಿ ಸರ್. ನಾವು ಅವ್ರ ಎಷ್ಟು ಮೈಸೂರು ಮಹಾರಾಜರ ಬಗ್ಗೆ ಗೌರವ ಇಟ್ಟಾರಲ್ಲ, ಅವ್ರ ಆಸ್ತಿ ಪಾಸ್ತಿ ಹೊಳ್ಳಿ ಕೊಡುತ್ತೆ ಸರ್. ಹಳ್ಳಿಗಳೇ ಬರೇ ಮೈಸೂರು ಮಹಾರಾಜರು ಆ ಟಿಪ್ಪು ಸುಲ್ತಾನ್ ಹೊಳ್ಳಿ ಕೊಡ್ತಾರ. ಮೈಸೂರು ಮಹಾರಾಜರ ರಾಷ್ಟ್ರಕ್ಕೆ ಕೊಟ್ಟಿರೋದು ಅಧ್ಯಕ್ಷರೇ, ಅವ್ರ ವಂಶಕ್ಕೆ ಇಡ್ಲಿಲ್ಲ ಮೈಸೂರು ಮಹಾರಾಜರು, ಜನತೆ ಕೊಟ್ರು. ಒಂದ್ ನಿಮಿಷ ಅಧ್ಯಕ್ಷರೇ, ಇದೊಂದು ಇತಿಹಾಸ ಇರ್ತಕ್ಕಂಥದ್ದು. 100 ವರ್ಷ ಆದ್ಮೇಲಾರು ಕೃಷಿ ವಿಶ್ವವಿದ್ಯಾನಿಲಯ ಸ್ಟೇಟಸ್ ಕೊಡುವಂತ ಒಂದು ಅವಕಾಶ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮೆಲ್ರಿಗೂ ಬರ್ತಲ್ಲ. ಅದೇ ಒಂದು ನಮ್ಮ ಭಾಗ್ಯ. ನಿಮ್ಮೆಲ್ಲರ ಸಮಾಧಾನ ಒಪ್ಪಿಗೆ ನನಗೂ ನಿಮ್ಮೆಲ್ರಿಗೂ ಧನ್ಯವಾದಗಳು. ಈಗ ಸಚಿವ ತಿದ್ದುಪಡಿ ಒಂದ್ ನಿಮಿಷ ಸಭಾಧ್ಯಕ್ಷ, ಬಹಳ ಸಂತೋಷ. ವಿಶ್ವವಿದ್ಯಾನಿಲಯ ಮಾಡ್ತಾ ಇದ್ದೀರಾ. ಎಷ್ಟು ಮಕ್ಕಳು ಓದ್ತಿದಾರಲ್ಲಿ? ಒಂದ್ ನಿಮಿಷ ಕೂತ್ಕೊಳ್ಳಿ, ಮುಗಿಸ್ತೀನಿ. ಸಮಾಧಾನ. ಒಂದು. ಎರಡನೇದು ಅದೀಗ ಬಿಲ್ಲಲ್ಲಿ ಉಂಟಾ? ಅದಕ್ಕೆ ಮತ್ತೆ ಬಿಲ್ಲಿಗೆ ಸಂಬಂಧ ಉಂಟಾ? ಸಂಬಂಧ ಉಂಟು. ಬಜೆಟ್ ಬಂದಾಗ ಮಾತಾಡಿ. ಆಯ್ತು. ಎರಡನೇದು ಬಜೆಟ್ ಬಂದಾಗ ಮಾತಾಡಿ. ಎರಡನೇದು ತಡೀರಿ ಸಭಾಧ್ಯಕ್ಷ. ಅದು ಕರೆಕ್ಟ್. ನೀವು ಬಜೆಟ್ ಅಲ್ಲಿ ಮಾತಾಡಬೇಕು, ಇಲ್ಲಿ ಚರ್ಚೆ ಮಾಡ್ಬೇಕಂತ ಆಗ್ತದ. ಬಿಲ್ಲಿಗೆ ಸಂಬಂಧಪಟ್ಟ ಅವರು ತಿದ್ದುಪಡಿಗೆ ಮಾಡಿದ್ರು. 100 ವರ್ಷ ಆಗಿದೆ ಶುರು ಆಗಿ. ಅವ್ರು ಹೇಳ್ತಿರೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ಜನ ನೇಮಕ ಮಾಡಿದ್ದಾರೆ ಸಿಬ್ಬಂದಿಗಳನ್ನ? ಅಷ್ಟೇ. ಒಂದೇ ಒಂದು ಪರ್ಮನೆಂಟ್ ಸ್ಟಾಫ್ ಇದ್ದಾರಾ? ಆಯ್ತು, ಸ್ಯಾಂಕ್ಷನ್ ಆಗಿದೆ ಪೋಸ್ಟ್. ನೇಮಕಾತಿ ಎಷ್ಟು ಜನ ಮಾಡಿದೀರಾ? ಅಶ್ವಥ್ ನಾರಾಯಣ್ ಜಿ, ಚಾಮರಾಜನಗರದಲ್ಲಿ ಕೃಷಿ ಕಾಲೇಜು ಚೌಲ್ಟಿನಲ್ಲಿದೆ. ಹೇಳ್ತೀನಿ ಕೂತ್ಕೊಳ್ರಿ. ಈಗ ನೀವು ಹೈಯರ್ ಎಜುಕೇಶನ್ ಕೂತ್ಕೊಳ್ಳಿ ದಯಮಾಡಿ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ ಎಲ್ಲ ಕಡೆ ಯೂನಿವರ್ಸಿಟಿ ಮಾಡಿ ಫುಲ್ ಪ್ಲೇಟ್ ಯೂನಿವರ್ಸಿಟಿ ನಡೀತಾ ಇದೆ, ನಮಗೂ ಗೊತ್ತಾಗಿದೆ. ಅದಕ್ಕೋಸ್ಕರ ಬಿಲ್ ತಂದಿರೋದು ಬಿಟ್ಬಿಡಿ, ಚರ್ಚೆನೂ ಬೇಡ. ಈಗ ಡೀಟೇಲ್ ಬೇಡ, ಹೇಳಿ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 9 ಖಂಡಗಳು ವಿಧೇಯಕದ ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 9 ಖಂಡಗಳು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬ ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.